ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಅಸ್ಸಾಂನ ದಿಬ್ರುಗಢ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯದಲ್ಲಿ ಮೋದಿ ವಿಮಾನ ಲ್ಯಾಂಡಿಂಗ್. ವಿಮಾನ ಮೋರನ್ ಏರ್ ಸ್ಟ್ರಿಪ್ ಮೇಲೆ C-130J ವಿಮಾನ ಲ್ಯಾಂಡಿಂಗ್. ಯುದ್ಧ, ಸಾರಿಗೆ ಮತ್ತು ವಿಮಾನಗಳ ವಾಯು ಪ್ರದರ್ಶನವನ್ನ ವೀಕ್ಷಿಸಿದ್ರು ಮೋದಿ. ವಿವಿಧ ಯೋಜನೆಗಳ ಉದ್ಘಾಟನೆಗಾಗಿ ಅಸ್ಸಾಂಗೆ ಭೇಟಿಯನ್ನ ಕೊಟ್ಟಿದ್ರು ಮೋದಿ ಅವರು. ವಿವಿಧ ಯೋಜನೆಗಳ ಉದ್ಘಾಟನೆ ಇತ್ತು. ಹಾಗಾಗಿ ಇನ್ನು ಇಲ್ಲಿ ಬ್ರಹ್ಮಪುತ್ರ ನದಿ ಮೇಲಿನ ಕುಮಾರ್ ಭಾಸ್ಕರ್ ವರ್ಮಾ ಸೇತುವೆಯನ್ನ ಉದ್ಘಾಟನೆ ಮಾಡಲಾಯಿತು. ಗುವಾಹಟಿಯ ಲಚಿತ್ ಘಾಟ್ನಲ್ಲಿ 5,450 ಕೋಟಿ ರೂಪಾಯಿ ಮೌಲ್ಯದ ಯೋಜನೆ ಉದ್ಘಾಟನೆ. ಈಶಾನ್ಯ ಭಾರತದ ಪ್ರವೇಶ ದ್ವಾರ ಅಂತಲೇ ಕರೆಯಲ್ಪಡುವಂತಹ ಅಸ್ಸಾಂನಲ್ಲಿ ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಸ್ಸಾಂನ ರೈಲ್ವೆ ಮಾರ್ಗಗಳ ವಿದ್ಯುದ್ವೀಕರಣ, ರಾಷ್ಟ್ರೀಯ ಹೆದ್ದಾರಿಗಳ ವಿಸ್ತರಣಾ ಯೋಜನೆಗಳಿಗೆ ಚಾಲನೆಯನ್ನ ಕೊಡಲಾಗಿದೆ. ಹೆದ್ದಾರಿಯಲ್ಲಿ ಮೋದಿ ವಿಮಾನ ಲ್ಯಾಂಡಿಂಗ್ ಆಯಿತು. ಚೀನಾ ಗಡಿಯಲ್ಲಿ ತುರ್ತು ಲ್ಯಾಂಡಿಂಗ್ ಸೌಲಭ್ಯ. ಹೆದ್ದಾರಿಯಲ್ಲಿ ಇಳಿದ ಪ್ರಧಾನಿ ಮೋದಿ. ವಿಮಾನ ದಿಬ್ರುಗಢದಲ್ಲಿ 4.2 ಕಿಲೋಮೀಟರ್ ಉದ್ದದ ಏರ್ ಸ್ಟ್ರಿಪ್ ನಿರ್ಮಾಣ. ಈಶಾನ್ಯ ಭಾರತದಲ್ಲಿ ಸ್ಥಾಪಿಸಲಾದಂತಹ ಮೊದಲ ತುರ್ತು ಲ್ಯಾಂಡಿಂಗ್ ಸೌಲಭ್ಯವನ್ನು ಇದು ಹೊಂದಿದೆ. ಇನ್ನು ಚೀನಾ ಗಡಿಯಿಂದ 300 ಕಿಲೋಮೀಟರ್ ದೂರದಲ್ಲಿರುವಂತಹ ಏರ್ ಸ್ಟ್ರಿಪ್ ದಿಬ್ರುಗಢದ ಮೋರನ್ ಬೈಪಾಸ್ ಪ್ರದೇಶದಲ್ಲಿರುವಂತಹ ಏರ್ ಸ್ಟ್ರಿಪ್ ಇದಾಗಿದೆ. ಕಷ್ಟದ ಸಮಯದಲ್ಲಿ ಪರಿಹಾರ ಕಾರ್ಯಾಚರಣೆಗಳಿಗೆ ಮತ್ತು ತುರ್ತು ಸಂದರ್ಭ ಎಮರ್ಜೆನ್ಸಿ ಟೈಮಲ್ಲಿ ಮಿಲಿಟರಿ ನಾಗರಿಕ ವಿಮಾನಗಳಿಗೆ ಇದು ಬಳಕೆಯಾಗುತ್ತೆ. ಹಾಗಾಗಿ ವಿಮಾನಗಳ ಲ್ಯಾಂಡಿಂಗ್ ಟೇಕ್ ಆಫ್ಗೆ ಅನುವು ಮಾಡಿಕೊಡುವಂತಹ ದಿಬ್ರುಗಢದ ಮೋರನ್ ಬೈಪಾಸ್ ಪ್ರದೇಶದಲ್ಲಿರುವಂತಹ ಏರ್ ಸ್ಟ್ರಿಪ್ ಇದಾಗಿದೆ. ಭಾರತೀಯ ವಾಯುಪಡೆಯೊಂದಿಗೆ ಸಮನ್ವಯದಿಂದ ನಿರ್ಮಾಣ ಮಾಡಲಾಗಿದೆ. ಮೋರನ್ ಬೈಪಾಸ್ನಲ್ಲಿ 100 ಕೋಟಿ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. IAF ಫೈಟರ್ ಜೆಟ್ಗಳು ಮತ್ತು ಸಾರಿಗೆ ವಿಮಾನಗಳಿಗೆ ರನ್ವೇ ಆಗಿ ಇದು ಬಳಕೆಯಾಗುತ್ತೆ. 40 ಟನ್ಗಳಷ್ಟು ತೂಕದ ಯುದ್ಧ ವಿಮಾನಗಳನ್ನು ಇಳಿಸೋದಕ್ಕೆ ಮತ್ತು 74 ಟನ್ಗಳಷ್ಟು ತೂಕದ ಟೇಕ್ ಆಫ್ ವಿಮಾನಗಳಿಗೆ ಸಹ ಇದು ಸೂಕ್ತವಾದಂತಹ ಜಾಗವಾಗಿದೆ. ಭಾರತದ ಮೊದಲ ಏರ್ ಸ್ಟ್ರಿಪ್ 2021ರಲ್ಲಿ ರಾಜಸ್ಥಾನದಲ್ಲಿ ನಿರ್ಮಿಸಲಾಗಿತ್ತು. किस तरह से काम कर अहम भूमिका निभाते हैं, उनकी क्षमताओं का अदम्य जो प्रदर्शन है वो यहाँ पर दिखाया गया और कैसे ये आपातकालीन लैंडिंग सुविधा ಇನ್ನು 5,450 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಯನ್ನ ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು. ಏರ್ ಸ್ಟ್ರಿಪ್ ಮೇಲೆ C-130J ವಿಮಾನವನ್ನ ಲ್ಯಾಂಡಿಂಗ್ ಮಾಡಲಾಯಿತು. ವಿಮಾನಗಳ ವಾಯು ಪ್ರದರ್ಶನವನ್ನ ಖುದ್ದು ಮೋದಿ ಅವರೇ ವೀಕ್ಷಿಸಿದ್ರು. ದಿಬ್ರುಗಢದ ಮೋರನ್ ಬೈಪಾಸ್ನಲ್ಲಿ ಆ ಒಂದು ಪ್ರದೇಶದಲ್ಲಿರುವಂತಹ ಏರ್ ಸ್ಟ್ರಿಪ್ ಇದು. ಕಷ್ಟದ ಸಮಯದಲ್ಲಿ ಪರಿಹಾರ ಕಾರ್ಯಾಚರಣೆಗಳಿಗೆ ಮತ್ತು ಎಮರ್ಜೆನ್ಸಿ ಟೈಮ್ನಲ್ಲಿ ಮಿಲಿಟರಿ ಹಾಗೂ ನಾಗರಿಕ ವಿಮಾನಗಳಿಗೆ ಈ ಒಂದು ಏರ್ ಸ್ಟ್ರಿಪ್ ಬಳಕೆಯಾಗುತ್ತೆ. ವಿಮಾನಗಳ ಲ್ಯಾಂಡಿಂಗ್ ಟೇಕ್ ಆಫ್ಗೆ ಅನುವು ಮಾಡಿಕೊಡುವಂತಹ ದಿಬ್ರುಗಢದ ಮೋರನ್ ಬೈಪಾಸ್ ಪ್ರದೇಶದಲ್ಲಿರುವಂತಹ ಏರ್ ಸ್ಟ್ರಿಪ್ ಇದಾಗಿದೆ.